ಜೈ ಭಾರತ್. ನಾನು ಕರ್ನಾಟಕದ ನೋಬಲ್ ಇಂಡಿಯಾ ಗ್ಲೋಬಲ್ ಟ್ರಸ್ಟಿನ ಪ್ರೆಸಿಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಹುಬ್ಬಳ್ಳಿಯಲ್ಲಿ ದೊಡ್ಡ ಟೀಮ್ ಇದೆ. ಈ ದೊಡ್ಡ ಟೀಮನ್ನು ಇವತ್ತು ಆಫೀಸ್ ಕೂಡ ಓಪನಿಂಗ್ ಮಾಡಿದ್ದೀವಿ. ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದಂಥ ನಯೀಮ್ ಸರ್ ಅವರು ಬಂದು ಓಪನಿಂಗ್ ಮಾಡಿದ್ದಾರೆ. ಇದ್ರ ಮುಂದೆ ಯಾವುದೇ ರೀತಿಯ ಸಾಲಗಳಿದ್ರೆ ಯಾರೂ ಭಯ ಪಡಬೇಡಿ. ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಆ ಸಾಲವನ್ನ ರೈಟ್ ಅಪ್ ಮಾಡ್ತೀವಿ, ಅಥವಾ ಕರ್ಜ್ ಮುಕ್ತ ಮಾಡ್ತೀವಿ, ಅಥವಾ ವೆಬ್ ಅಪ್ ಮಾಡಿ ತೆಗಿತೀವಿ. ಅದೇ ಯಾವ ರೀತಿ ಆಗ್ತದಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ರು ವಿಜಯ್ ಮಲ್ಯ ಅಥವಾ ನೀರವ್ ಮೋದಿ ಈ ರೀತಿ ಅವ್ರದೆಲ್ಲ ಯಾವ ರೀತಿ ರೈಟ್ ಅಪ್ ಮಾಡಿದ್ರು ಆ ಕಾನೂನುಗಳನ್ನ ನಾವು ನಮಗೂ ಕೊಡಬೇಕು, ಸಾಮಾನ್ಯ ಜನರಿಗೆ ಕೊಡಬೇಕಂತ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು NIGTT ವತಿಯಿಂದ ನಾವು ಏನ್ ಮಾಡ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಇವ್ರು ಸರ್ ಹೈದರಾಬಾದ್ ಮೇನ್ ಇರ್ತಾರೆ. ಕಿಸಾನ್ ಜಾಗೃತಿ ಮಂಚ್ ಹಾಗೂ NIGTT ಮೇನ್ ಸಂಸ್ಥಾಪಕರು ಇವರೇ ಆಗಿರ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳು ನಮ್ಮ ಕಡೆಯಿಂದ 7 ನೋಟಿಸ್ ಹೋಗ್ತಾವ. ಫಸ್ಟಿಗೆ 7 ನೋಟಿಸ್, ಆಮೇಲೆ ಇದಕ್ಕೂ ಬ್ಯಾಂಕಿನವ್ರು ಬಗ್ಲಿಲ್ಲ ಅಂದ್ರೆ 11 ನೋಟಿಸ್ ತನ ಹೋಗ್ತಾವ. 11 ನೋಟಿಸ್ ಆದು ಅಂದ್ರೆ ಯಾವುದೇ ಬ್ಯಾಂಕಿನವ್ರು ನಮಗ್ ತೊಂದರೆ ಕೊಡೋದಿಲ್ಲ. ಫಸ್ಟ್ 1ನೇ ನೋಟಿಸ್ಗೆ ಅವ್ರು ಅರ್ಧ ಸತ್ತು ಹೋಗಿರ್ತಾರೆ, 2, 3ನೇ ನೋಟಿಸ್ಗೆ ಮುಗಿದೇ ಹೋಗಿರ್ತದ ಅವ್ರದ್ದು. ಯಾವುದೇ ನೋಟಿಸಿಗೆ ಇವತ್ತಿನ ತನ ಯಾವುದೇ ಬ್ಯಾಂಕಿನವರು ಉತ್ತರ ಕೊಟ್ಟಿಲ್ಲ ನಮ್ಮ ನೋಟಿಸ್ಗಳಿಗೆ. ಆ ಗಂಡಸ್ತನಕ್ಕೇನು ಯಾವ ಬ್ಯಾಂಕ್ನವ್ರಿಗಿಲ್ಲ. जो भी कोई भी है अभी हमारे नोटिस को जवाब ही नहीं दे रहा अभी तक, कौन सा भी बैंक। क्यों कहे तो उनके तरफ उसका आंसर नहीं है। हमको कानून नहीं मालूम था पहला, अभी कानून मालूम हो गया। कानून मालूम होने के बाद अभी हम लोग सब लोग काम कर रहे। हम कब तक इकट्ठा रहने, अभी किसका भी घर ऑप्शन चल रहा है, किसका ताला तोड़ने का रहता है। जनता सरकार मोर्चा में तो ओपनली ताला तोड़ रहे हैं हम लोग। अभी हिमाचल प्रदेश से लेके अभी नीचे तक अभी हम लोग तो कितने ताला तोड़े। हम NIGTT वाले हैदराबाद में तोड़े, बीजापुर में तोड़े, इधर हुबली में अभी कल और तुमकुर में कितने तोड़े। केनरा बैंक वाले को इतना परेशान किया था, मैं तो परसों जाने के बाद बहुत परेशान हो गए थे। देख मारे घबरा जाते थे उधर. ಇಷ್ಟು ಅಂಜುತ್ತಿದ್ರಲ್ಲಿ ಕೆನರಾ ಬ್ಯಾಂಕ್ ದವ್ರು ನಾನು ನೋಡೋದ್ ಕೂಡಲೇ, ನೀ ಲೀಗಲ್ ನೀ ಅಡ್ವೊಕೇಟ್ ಇದ್ದೀರಿ, ನೀ ಏನು ಕ್ರಿಮಿನಲ್ ಇದ್ದಿದೋ ಏನು ಸಿವಿಲ್ ಇದ್ದಿದೋ ನನಗೆ ಕೇಳೋ. ನಾ ಏನಂದವನಿಗೆ ನನಗೆ ಕ್ರಿಮಿನಲ್ ಮಾತಾಡಿದ್ದೇನಿ ಅಂತ ಅವನಿಗೆ ಪಾಯಿಂಟ್ ಹಾಕ್ಬಿಟ್ಟು ನಾ ವಕೀಲ, ಅವ್ರ ವಕೀಲ್ರಿ ನನಗೆ ಕ್ರಿಮಿನಲ್ ಅಂತ ಹೇಳಿ. ಯಾಕಂದ್ರೆ ಮಾತಿನಲ್ಲಿ ಸಿಗಿಸ್ ಬೀಳಿಸ್ಬೇಕಾಗುತ್ತದವ್ರಿ ಪ್ರತಿಯೊಬ್ರು. ಈಗ ಮುಂದಿನ ದಿನಗಳಲ್ಲಿ ಹುಬ್ಳಿಯ ಅಥವಾ ಸುತ್ತಮುತ್ತ ಯಾವುದೇ ಉತ್ತರ ಕರ್ನಾಟಕದ ಟೋಟಲ್ ಭಾಗದಲ್ಲಿ ಬಂದಂತ ಜನ ಈ ಆಫೀಸಿಗೆ ಬಂದು ನಿಮ್ಮ ನೋಟಿಸ್ ಗಳನ್ನ ಮಾಡ್ಕೊಂಡು ಹೋಗೋದು. ನಾವು ಏನೇನ್ ಪ್ರೊಸೀಜರ್ ಹೇಳಿದ್ವಿ ಆ ಪ್ರೊಸೀಜರ್ ಪ್ರಕಾರ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಇರ್ತಾರೆ, ಸುನಿಲ್ ಅವ್ರು ಇರ್ತಾರೆ. ನಿಮಗೆ ಹೆಲ್ಪ್ ಮಾಡೋ ಸಲುವಾಗಿ ನೀವು ಯಾವಾಗಲೂ 24x7 ಯಾವಾಗಲೂ ಅವ್ರಿಗೆ ಫೋನ್ ಹಚ್ಚ್ರಿ. ನಿಮಗ ಅವಾಗಿಂದ ಅವಾಗ ಯಾವುದೇ ರೀತಿ ತೊಂದರೆ ಇರಲಿ, ಯಾವಾಗಲೂ ಬರಲಿ, ನಾವು ಅದಕ್ಕೆ ರೆಡಿಯಾಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್.